ಮುಂಚೆ ಬಸ್ಗಳಲ್ಲಿ ಈ ಥರ ಸಿಚುವೇಶನ್ ಆದಾಗ ನಾವು ಯಾರ ಹತ್ರ ಆದರೂ ಪಬ್ಲಿಕ್ ಹತ್ರ ಹೇಳ್ಕೊಂಡ್ರೆ ಅವ್ರನ್ನ ಹಿಡ್ದು ಒಡೆದು ಅಥವಾ ಅವ್ರನ್ನ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೋಗೋದು ಈ ಥರ ಎಲ್ಲ ನಡೀತಾ ಇತ್ತು. ಇನ್ನು ಮುಂದೆ ಏನಾದರೂ ನಾವೇನಾದರೂ ಅಲಿಗೇಷನ್ಸ್ ಮಾಡಿದ್ರೆ ಫಸ್ಟ್ ನಮ್ಮ ಕಡೆ ತಿರುಗಿ ನೋಡ್ತಾರೆ, ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ, ಇವ್ರು ಎಷ್ಟು ನಿಜ ಹೇಳ್ತಿದ್ದಾರೆ ಅಂತ. ಅಂಥ ವಿಷಯಗಳನ್ನ ನಮ್ಮ ಅಪ್ಪ ಅಮ್ಮನ ಹತ್ರನೇ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ಕೋತಾ ಇದ್ವಿ. ಆದರೆ ಇವಾಗಿನ ಸಿಚುಯೇಷನ್ ಹೆಂಗೆ ಬಂದಿದೆ ಅಂತ ಅಂದರೆ, ಅವರು ಈ ಥರ ಆಗ್ತಾ ಇದೆ ನನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅದೊಂದು ಪ್ರೂಫಿಗೆ ಹೆಲ್ಪ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನು ಮಾಡ್ತಾ ಇದ್ದೀರಾ, ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತೀರಾ, ಇವತ್ತು ನಂಗೆ ಈ ಥರ ಹರಾಸ್ಮೆಂಟ್ ಆಯಿತು ಅಂತ ವಿಡಿಯೋ ಹಾಕ್ಬಿಡ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರಿಂದ ನಿನಗೆ ಒಂದಷ್ಟು ವ್ಯೂಸು, ಒಂದಷ್ಟು ಲೈಕ್ಸು ಬಿಟ್ಟರೆ, ಕಮೆಂಟಲ್ಲಿ ನೀನು ಮಾಡಿದ್ದು ಸರಿ ಅಂತ ಹೇಳೋದಕ್ಕೆ ಒಂದಷ್ಟು ಜನ ಇರ್ತಾರೆ. ಬಿಟ್ಟರೆ ಆ ವ್ಯಕ್ತಿ ಅವ್ರನ್ನ ಪ್ರಿಟೆಂಡ್ ಮಾಡ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ. ಹಾಗೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಈ ಹುಡುಗಿ ಏನ್ ಮಾಡಿದಾರೆ, ಆ ವ್ಯಕ್ತಿ ಮೇಲೆ ಅಲಿಗೇಷನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾರಲ್ಲ, ಫಸ್ಟ್ 4-5 ಸೆಕೆಂಡ್ಸ್ ನಾನು ನೋಡಿದಾಗ ಅಬ್ಸರ್ವ್ ಮಾಡಿದ್ದೆ ಏನಂತ ಅಂದ್ರೆ, ಈಕೆ ಫೋನ್ ಎತ್ಕೊಂಡು ನಿಂತ್ಕೊಂಡಿದ್ದಾರೆ, ಅವ್ರು ಆ ಕಡೆ ತಿರ್ಕೊಂಡು ನಿಂತ್ಕೊಂಡಿದ್ದಾರೆ. ಸೊ ಅವ್ರ ಪಾಡಿಗೆ ನಿಂತಿದ್ದಾರೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಸೆಕ್ಷನ್ ಬರುತ್ತಲ್ಲ, ಇನ್ನ 4-5 ಸೆಕೆಂಡ್ಸು, ಅದರಲ್ಲಿ ಈಕೆನೆ ಅವರು ಟಚ್ ಮಾಡಲಿ ಅಂತ ಹತ್ರ ಹೋಗಿ ನಿಂತಿದ್ದಂಗಿತ್ತು. ನನಗೆ ಬೇಕು ಅಂತ ನಿಂತಿದ್ದಂಗಿತ್ತು. ವ್ಯೂಸು ಲೈಕ್ಸ್ಗೋಸ್ಕರ ಇದೆಲ್ಲ ಮಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ. ಈಗ ಒಬ್ರು ಪ್ರಾಣ ಹೋಯ್ತು, ಯಾರು ತಂದು ಕೊಡೋಕ್ಕಾಗತ್ತೆ?